ಮಂಚೇನಹಳ್ಳಿ ತಾಲೂಕು ಮಂಚೇನಹಳ್ಳಿ ಹೋಬಳಿ ಆಲಸ್ತಿಮನಹಳ್ಳಿಯಲ್ಲಿ ಶ್ರೀ ದೊಡ್ಡಮ್ಮ ದೇವಿಯ 41ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. 8 ದಿನಗಳ ಕಾಲ ನಡೆಯುವ ವಿವಿಧ ಕಾರ್ಯಕ್ರಮಗಳನ್ನು ಶ್ರೀ ಸುರೇಶ ಸ್ವಾಮಿಗಳ ನೇತೃತ್ವದಲ್ಲಿ ನೆರವೇರುತ್ತಾ ಬರುತ್ತಿದೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ದೊಡ್ಡಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇಡೀ ದೇಗುಲ ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸುತ್ತಿತ್ತು. ಇನ್ನು ಜಾತ್ರಾ ಮಹೋತ್ಸವಕ್ಕೆ ಬರೀ ಮಂಚೇನಹಳ್ಳಿ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಎರಡ್ 2017ರಲ್ಲಿ ತಾಯಿ ಮಾತು ಕೊಟ್ಲು, ಗರ್ಭಗುಡಿ ಕಟ್ಟಬೇಕು, ಏನಾದ್ರು ಮಾಡೋ ಚಿಕ್ಕದಾಗಿ ನಂಗೆ ಆಸೆ ಆಗ್ಬೇಕು ಅಂದಾಗ ಆ 2017ರಲ್ಲಿ 5ನೇ ತಿಂಗಳು ಸೇಮ್ ಪ್ರಾರ್ಥನೆ ಮಾಡಿಕೊಂಡು ಪಾಯನ ಶುರು ಮಾಡಿದೆ. ಮತ್ತೆ ನವೆಂಬರ್ 14ನೇ ತಾರೀಕು ಅಷ್ಟಿಗೆ ಪ್ರತಿಷ್ಠಾಪನೆ ಆಗಬೇಕು ಅಂದ್ಲು. ನವೆಂಬರ್ 5ನೇ ತಾರೀಕು ಉತ್ತರ ಕೊಟ್ಬಿಟ್ಲು, ನೋಡಪ್ಪ 14ನೇ ತಾರೀಕು ಏನು ಮಾಡ್ತೀಯ ಗೊತ್ತಿಲ್ಲ, ನಾನು ಪ್ರತಿಷ್ಠಾಪನೆ ಆಗಬೇಕು. ತುಂತ್ರಿ ಮಳೆ ಚಳಿ, ಒಂದ್ ಕಡೆ ಅಳು ಬರ್ತಾ ಇದೆ, ಒಂದ್ ಕಡೆ ಲೇಬರ್ಸ್ ಇಲ್ಲ. ತಾಯಿ ಏನ್ ಮಾಡಿಸ್ಕೊಂತಾರೋ ಭಯ. ಆ ಮಹಾತಾಯಿ ನೀವು ಎಷ್ಟು ಜನ ಕೂತಿದ್ರಿ, ಇಷ್ಟು ಸಾಗರನ ಕರ್ಸ್ಕೊಂಡ್ಬಿಟ್ಲು. ಒಬ್ಬೊಬ್ರು ಒಂದೊಂದು ಬಾಂಡ್ಲಿ ಮಣ್ಣು ಹಾಕ್ಬಿಟ್ರು, ಒಂದೊಂದು ಬಾವಿಟ್ಗೆ ಇಕ್ಬಿಟ್ರು. ಗರ್ಭಗುಡಿ ಆಗೋಯ್ತು. ನಮಸ್ಕಾರ. 2018ರಲ್ಲಿ ನನ್ನ ಹಳೆಯ ವಿದ್ಯಾರ್ಥಿಗಳು ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ರು. ನಮ್ದೊಂದು ಹಸಿರು ಸ್ವಯಂ ಸೇವಾ ಸಂಸ್ಥೆ ಅಂತ ಇದೆ ಚಿಕ್ಕಬಳ್ಳಾಪುರಲ್ಲಿ. ಅನೇಕ ಪಾರ್ಕ್ಗಳನ್ನ, ದೇವಸ್ಥಾನಗಳನ್ನ, ಹಳೆಯ ಕಾಲದ ದೇವಾಲಯಗಳನ್ನ ಮತ್ತು ಕಲ್ಯಾಣಿಗಳನ್ನ ನಾವು ಸ್ವಚ್ಛತೆ ಮಾಡ್ತೀವಿ. ಅವತ್ತು ನಾವು ಇಲ್ಲಿ ನರಸಿಂಹಯ್ಯ ಅಂತ ಮಾಸ್ಟರ್ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ PTHS ಅಲ್ಲಿ. ಅವರು ಈ ದೇವಸ್ಥಾನಕ್ಕೆ ಒಂದಿಷ್ಟು ಗಿಡಗಳನ್ನ ಹಾಕ್ಬೇಕು ಅಂತ ಕರ್ಕೊಂಡ್ ಬಂದಿದ್ರು. ಆ ಗಿಡವನ್ನ ಹಾಕೋದಕ್ಕೆ ನಾವು ಮಾಡಿ ಹೋಗೋದಕ್ಕೆ ನಾವು ಬರೀ ಊಟಕ್ಕೆ ಮಾತ್ರ ಬಂದಿಲ್ಲ, ಅಮ್ಮನವ್ರ ಸೇವೆಯನ್ನ ಮಾಡೋದಕ್ಕೂ ಕೂಡ ನಾವು ಬಂದಿದ್ದೀವಿ ಅಂತ ನಾವು ತಿಳ್ಕೋಬೇಕು. ನಮ್ಮೆರಡ ಮಾತುಗಳನ್ನ ನೀವೆಲ್ಲ ಆಲೋಚಿಸಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡಿದ್ವಿ. ಅದರ ಜೊತೆಯಲ್ಲಿ ಸ್ವಾಮಿಗಳು ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನ ಮಾಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ. 2028 ಅಂತ ಹೇಳಿದ್ದಾರೆ. ಅದರ ಅಂಗವಾಗಿ ನಾವೆಲ್ಲರೂ ಅವರೆಲ್ಲರ ಜೊತೆಗೂ ಕೂಡ ನಾವು ಕೈ ಜೋಡಿಸಿದ್ರೆ ಓಡುವಂತ ವ್ಯಕ್ತಿಗೆ ಓಡು ಅಂದ್ರೆ ಓಡ್ತಾನೆ. ಸ್ವಾಮಿಗಳು ಈ ಕ್ಷೇತ್ರದಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕು, ನಾನು ಇಂದಿಷ್ಟು ಅಪ್ಪು ಹಾಗೆ ನಾನು ಹೆಸರು ಮಾಡಬೇಕು ಅಂತ ಅವರ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆ ಆಸೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.